ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ದಯಮಾಡಿ ನಾನು ಹೇಳುವಂತ ಈ ಒಂದು ಸಣ್ಣ ಕಥೆಯನ್ನ ಪ್ರೀತಿಯಿಂದ ಕೇಳಿಸ್ಕೊಂಡ್ರೆ ಮನುಷ್ಯ ಜನ್ಮ ಇನ್ನು ಮುಂದಾದ್ರೂ ಕೂಡ ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ನೋಡಿ, ಐಷಾರಾಮಿ ಕಾರಿದೆ, ಮಗನಿಗೆ ಒಳ್ಳೆ ಹೆಂಡತಿ ಇದ್ದಾಳೆ, ಇಬ್ರು ಮುದ್ದಾದ ಮಕ್ಕಳಿದ್ದಾರೆ. ಒಂದು 60-70ರಲ್ಲಿ 3 ಅಂತಸ್ತಿ ಬಿಲ್ಡಿಂಗ್ ಕಟ್ಸಿದ್ದ ಮಗ. 3 ಅಂತಸ್ತಿ ಬಿಲ್ಡಿಂಗು ಬೆಂಗಳೂರಿನಂತ ದೊಡ್ಡ ಊರಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಸಿದ್ದ. ಇದು ನಾನು ಹೇಳ್ತಾ ಇರತಕ್ಕಂತ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿ ಬರಲಿ ಬಂಧುಗಳೇ. ಈ ಚಿತ್ರವನ್ನ ನೋಡಿ, ಕಣ್ಣಲ್ಲಿ ನೀವು ನೋಡಿ. ಬಿಲ್ಡಿಂಗ್ ಕಟ್ಸಿದ್ದ, ತಾಯಿ ತಂದೆ ಇಬ್ಬರನ್ನು ಕರ್ಕೊಂಬಂದು ಮನೇಲಿ ಇರಿಸ್ಕೊಂಡ ಮಗ. ಬಹಳ ಸಂತೋಷ ಅಲ್ವಾ? ಎತ್ತ ತಾಯಿ ತಂದೆ ವಯಸ್ಸಾದ ಕಾಲದಲ್ಲಿ ಮನೆಗೆ ಇರಿಸ್ಕೊಂಡ. ಆದ್ರೆ ಬರ್ತಾ 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 ಈ ಸೊಸೆಯ ಟಾರ್ಚರ್ ಜಾಸ್ತಿ ಆಗೋಯ್ತಂತೆ. ಸೊಸೆ ಟಾರ್ಚರ್ ಏನು? ನಾವು ನೆಮ್ಮದಿಯಾಗಿ ಪಾರ್ಟಿ ಮಾಡಕ್ ಆಗ್ತಾ ಇಲ್ಲ, ನಾವು ನೆಮ್ಮದಿಯಾಗಿ ಒಳ್ಳೆ ಮಟನ್ ಚಿಕನ್ ತಿನ್ನಕ್ ಆಗ್ತಾ ಇಲ್ಲ, ಹೊರಗಡೆ ಊಟಕ್ಕೆ ಹೋಗಕ್ ಆಗ್ತಾ ಇಲ್ಲ. ನಿಮ್ಮ ಅತ್ತೆನೇ ನೋಡ್ಲೋ, ನಿಮ್ಮ ಅವ್ವನ್ನೇ ನೋಡ್ಲೋ, ನಿಮ್ಮ ಅಪ್ಪನ್ನೇ ನೋಡ್ಲೋ. ನಿಮ್ಮ ಅಪ್ಪ ನೋಡಿದ್ರೆ ಕುಂತುತ್ತವೆ, ಅವನು ಕ್ಯಾಕ್ರಿಸ್ತಾನೆ, ಮುಗಿತಾನೆ, ಕೆಮ್ತಾನೆ. ನಿಮ್ಮವ್ವ ನೋಡಿದ್ರೆ ಕಂಡುತ್ತವೆ, ಅವಳು ಮೈಲಿ ಅವಳಿಗೆ ರೀಸಸ್ ನಿಲ್ತಿರ್ಲಿಲ್ಲ ಪಾಪ ಒಂದ ವಯಸ್ಸಾದ ತಾಯಿಗೆ. ಹಾಗೇನ್ ಮಾಡ್ದ ಮಗ? ಒಂದು ಯೋಚನೆ ಮಾಡ್ದ. ಏನು ಯೋಚನೆ ಮಾಡ್ದ? ಅವರಿಬ್ಬರನ್ನು ಏನಾದ್ರೂ ಮಾಡಿ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಬಿಡೋಣ ಅಂತೇಳಿ ಅಪ್ಪ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಆ ಮಗ ಅಪ್ಪ ಅಮ್ಮನಿಗೆ ಸ್ನಾನ ಮಾಡಿಸ್ಕೊಂಡು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಬಂದ. ಕೇಳಿಸ್ಕೊಳ್ಳಿ, ದಯಮಾಡಿ ಕೇಳಿಸ್ಕೊಳ್ಳಿ. ಆ ವೃದ್ಧಾಶ್ರಮದ ಆ ಮುಖ್ಯಸ್ಥರಿದ್ರಲ್ಲ, ಅವರು ಬಂದ ತಕ್ಷಣವೇ ಅವರನ್ನು ನೋಡಿ, ಆ ಮುದುಕಿಯನ್ನು ನೋಡಿ ಕೈ ಎತ್ತಿ ಮುಗಿದು, ನೀವೇನ್ ಸ್ವಾಮಿ ಇಲ್ಲಿ ಅಂತ ಕೇಳಿದಾಗ, ನನ್ನ ಮಗ ಇಲ್ಲಿಗೆ ಕರ್ಕೊಂಬಂದಿದ್ದಾನೆ ಕಣಪ್ಪ ವೃದ್ಧಾಶ್ರಮಕ್ಕೆ ಬಿಡಕ್ಕೆ. ಆಗ ಆ ವೃದ್ಧಾಶ್ರಮದ ಮುಖ್ಯಸ್ಥರ ಕಣ್ಣಲ್ಲಿ ಜಳ 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 ನೀರು ಸುರಿತಾ ಇತ್ತಂತೆ. ಆಗ ಆ ಹುಡುಗ ಕೇಳ್ದ, ತಂದೆ ತಾಯಿ ಕರ್ಕೊಂಡು ಹೋಗಿದ್ನಲ್ಲ, ಅವ್ವ ಕೇಳಿಸ್ಕೊಳ್ಳಿ. ಆ ಹುಡುಗ ಕೇಳ್ದ, ನೀವ್ಯಾಕೆ ಕಳ್ತಾ ಇದ್ದೀರಿ ಸ್ವಾಮಿ? ಎತ್ತ ಅಪ್ಪ ಅಮ್ಮನ್ನೇ ನಾನೇ ವೃದ್ಧಾಶ್ರಮಕ್ಕೆ ಬಿಡಕ್ ಬಂದಿದ್ದೀನಿ, ನೀವ್ಯಾಕೆ ಕಳ್ತಾ ಇದ್ದೀರಿ? ಆಗ ಸೊಸೆ ಹೊರಗಡೆ ನಿಂತ್ಕೊಂಡ್ಲು, ಸದ್ಯ ದರಿದ್ರಗಳು ತೊಲಗ್ದು, ಇನ್ನು ಮುಂದೆ ನಮಗ್ ನೆಮ್ಮದಿಯಾಗಿ ಪಾರ್ಟಿ ಮಾಡಬಹುದು, ಬೇಕಾದಂಗೆ ತಿರ್ಗಾಡ್ಬೋದು, ಒಳ್ಳೆ ಹೋಟೆಲ್ ಊಟ ಮಾಡಬಹುದು. ಆಗ ವೃದ್ಧಾಶ್ರಮದ ಮುಖ್ಯಸ್ಥ ಹೇಳದ್ನಂತೆ, ಇವ್ರು ಯಾರಪ್ಪ ಇವ್ರು ಅಂದಾಗ, ನನ್ನ ಮಗ ಸ್ವಾಮಿ ಅಂದ್ರಂತೆ ಆ ರುದ್ರು, ಆ ತಾಯಿ ತಂದೆ. ಆ ವೃದ್ಧಾಶ್ರಮದ ಮುಖ್ಯಸ್ಥ ಆ ಮಗನಿಗೆ ಎತ್ತಿ ಕಪಾಲ್ ಕೊಡದಂತೆ ಒಂದು ಏಟನ್ನ, ಕಪಾಲ್ ಕೊಡ್ದ ಏಟನ್ನ. ಯಾಕೆ ಅಂದಾಗ, ನನ್ನ ತಾಯಿ ತಂದೆಯನ್ನ ಸಾಕು, ಇಷ್ಟ ಇದ್ರೆ ಇಷ್ಟ ಇರ್ರಿ, ನಾನು ದುಡ್ಡು ಕೊಡ್ತೀನಿ, ಇಲ್ಲ ಅಂದ್ರೆ ನನಗೆ ಯಾಕೆ ಹೊಡಿತಾ ಇದೀಯ ಅಂದಾಗ, ಅಯ್ಯೋ ಅವಿವೇಕಿ ಮಗನೇ, ಈಗ 35 ವರ್ಷಗಳ ಹಿಂದೆ ಇದೇ ಅನಾಥಾಶ್ರಮದಲ್ಲಿ ನಿಮ್ಮ ಅಪ್ಪ ಅಮ್ಮ ಒಂದು ಮಗುವನ್ನ ದತ್ತವಾಗಿ ಪಡ್ಕೊಂಡು ಹೋಗಿದ್ರಪ್ಪ. ಒಂದು ಮಗುವನ್ನ ನನಗ್ ಮಕ್ಕಳಿಲ್ಲ ಅಂತ ದತ್ತವಾಗಿ ಪಡ್ಕೊಂಡು ಹೋಗಿದ್ರು. ಕೇಳು ನಿಮ್ಮ ಅಪ್ಪನ ಅಂದಾಗ, ಆಗ ಮುದುಕ ಹೇಳ್ತಾ ಇದ್ದಂತೆ, ಆ ದತ್ತವಾಗಿ ಪಡ್ಕೊಂಡು ಬಂದಲ್ಲ ಅನಾಥ ಮಗುವನ್ನ, ಆ ಮಗು ನೀನೇ ಕಣಪ್ಪ ಅಂದಂತೆ. ನೋಡಿ, ಆಗ ಮಗ ಯಾಕಾದ್ರೂ ಬದುಕಿದ್ದೇನೋ ಅನ್ನುವಂತ ಅವನಿಗೆ ಒಂದು ಕೆಟ್ಟ ಆಲೋಚನೆ ಬಂತಂತೆ. ಸೊಸೆ ಹೇಳ್ತಾ ಇದ್ದಾಳೆ ಹೊರಗಡೆ ನಿಂತ್ಕೊಂಡು, ಹೆಂಗೋ ದರಿದ್ರ ಹೋಯ್ತು, ಬಂದ್ಬಿಡಿ ಅಂತ. ಆಗ ವೃದ್ಧಾಶ್ರಮದ ಆ ಮುಖ್ಯಸ್ಥ ಆ ತಂದೆ ತಾಯಿಗಳನ್ನ ಅಲ್ಲೇ ಇರಿಸ್ಕೊಂಡಂತೆ. ನೋಡಿ, ಇರಿಸ್ಕೊಂಡು ಏನು ಮಾಡಕ್ಕಾಗಲ್ಲ, ಹಣೆ ಬರಕ್ ಕೊನೆ ಯಾರು? ನೀವು ಮಕ್ಕಳಿಲ್ಲ ಅಂತ ಯಾವುದೋ ಬೀದಿ ಬದಿಯಲ್ಲಿ ಬಿದ್ದಿದ್ದ ಮಗನನ್ನ ನಾವ್ ಎತ್ಕೊಂಡ್ಬಂದು ಸಾಕ್ತಾ ಇದ್ದೋ, ಅದನ್ನ ನೀವು ದತ್ತವಾಗಿ ಪಡ್ಕೊಂಡು ಹೋದ್ರಿ. ಆದ್ರೆ ಕೊನೆಗಳಿಗೆಲ್ಲ ಏನ್ ಮಾಡ್ದ ಅವನು? ಅವನ ಕೆಟ್ಟ ಬುದ್ಧಿಯನ್ನ ತೋರಿಸ್ತಾ ನಿಮ್ಮನ್ನ ಕರ್ಕೊಂಡ್ಬಂದು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟ. ಮಗ ಮನೆಗ್ ಬಂದು ಅವತ್ತು ಏನು ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದು ಹೋಮ ಮಾಡಿಸ್ತಾ ಇದ್ದಾನೆ. ಏನಕ್ಕೆ ಹೋಮ? ಮನೆಯಲ್ಲಿ ಒಂದಷ್ಟು ದಿನ ದರಿದ್ರಗಳಿದ್ದೋ, ಆ ದರಿದ್ರಗಳೆಲ್ಲ ಕಳೆದು ಹೋಗ್ಲಿ ಅಂತ. ಅರ್ಥ ಏನಂಗಂದ್ರೆ ಅಪ್ಪ ಅಮ್ಮ ಗಲೀಜ್ ಮಾಡವ್ರೆ ಮನೆ ಒಳಗಡೆ ಅಂತ ಹೋಮ ಹವನವನ್ನ ಮಾಡಿಸ್ತಾ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸ್ನೇಹಿತರನ್ನೆಲ್ಲ ಕರೆದು ಬಗೆ ಬಗೆಯ ಊಟವನ್ನ ಹಾಕ್ಸ್ತಾ ಇದ್ದಾನೆ.
ಅಲ್ಲಿ ವೃದ್ಧಾಶ್ರಮದಲ್ಲಿ ತಾಯಿ ತಂದೆ ಪ್ರೀತಿಯನ್ನ ಕಳ್ಕೊಂಡು ಆ ತಾಯಿ ತಂದೆ ಒಂದು ತುತ್ತು ಅನ್ನ, ಒಂದು ತುತ್ತು ಮುದ್ದೆಗಾಗಿ, ಒಂದು ಲೋಟ ನೀರಿಗಾಗಿ, ಒಂದು ಗುಳಿಗೆಗಾಗಿ ಅವರಿವರ ಕೈಯಲ್ಲಿ ಕೈ ಚಾಚುವಂತ ಸಂದರ್ಭ ಅಲ್ಲಿ ನಡೀತಾ ಇದ್ರೆ, ಇಲ್ಲಿ ಮಗ ಹೋಮ ಮಾಡಿಸ್ತಾ ಇದ್ದಾನೆ, ಹೋಮವನ್ನ ಮಾಡಿಸ್ತಾ ಇದ್ದಾನೆ. ಅಂತ ಮಗ, ಹೋಮವನ್ನ ಮಾಡಿಸಿದಂತ ಮಗ ಮನೆ ಇನ್ಮೇಲೆ ನಮ್ಮನೆ ಸಮೃದ್ಧಿ ಆಯ್ತು ಅನ್ಕಂಡ. ಆದ್ರೆ ದೈವದ ಆಟವೇ ಬೇರೆ ಇರ್ತದೆ, ನೆನಪಿಟ್ಕೊಳ್ಳಿ. ಸಾಲಗಾರರಿಂದ ತಪ್ಪಿಸ್ಕೋಬಹುದು, ಕರ್ಮದಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗುದಿಲ್ಲ. ಅದೇ ಮಗ ಕೊರೋನಾ ಟೈಮಲ್ಲಿ ಆ ಕೊರೋನಾ ಅಟಕ್ ಆಗಿ ಅವನು ಸತ್ತೋದ. ಹೆಂಡತಿ ಮುಟ್ಲಿಲ್ಲ, ಮಕ್ಕಳು ಮುಟ್ಲಿಲ್ಲ. ಅವನನ್ನ ತಗೊಂಡೋಗಿ ಒಂದು ನಾಯಿಗಿಂತ ಕೀಳಾಗಿ ಒಪ್ಪ ಮಾಡಿದ್ರು. ಯೋಚನೆ ಮಾಡಿ, ಆ ತಾಯಿ ತಂದೆ ಬದುಕಿದ್ದು ಮಗ ಸತ್ತ ಅಂತ ಸುದ್ದಿ ಕೇಳದ್ ಕೂಡ್ಲೆ ಪಾಪ ಅವರು ಓಡೋಡಿ ಬಂದ್ರಂತೆ ನೋಡಿ ಎಲ್ಲಿಗೆ ಮಗನ ಸಾವನ್ನು ನೋಡೋದಕ್ಕೆ ಓಡೋಡಿ ಬಂದಾಗ ತಾಯಿ ಎತ್ತಿಲ್ದೇ ಇದ್ರು ಕೂಡ 35 ವರ್ಷ ಸಾಕಿದ್ದಾಳಲ್ವ, ಅವಳು ಕರಳಲ್ವಾ ಅದು. ಆ ತಾಯಿ ಕಣ್ಣೀರಾಗ್ತಾ ಇದ್ಲಂತ, ಅಯ್ಯೋ ಕಂದ, ಯಾಕಪ್ಪ ಇಂಥ ದುಸ್ಥಿತಿ ಕೊಟ್ಟೆ ಭಗವಂತನ ನಿನಗೆ ಅಂತ. ಅದಕ್ಕೆ ಯೋಚನೆ ಮಾಡಿ ಬಂಧುಗಳೇ, ಕರ್ಮ ನಮ್ಮ ಬೆನ್ನ ಹಿಂದ್ಗಡೆನೆ ಇದೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನೀವು ಕೆಟ್ಟವರು ಅಂತಲ್ಲ, ಪಕ್ಕದವ್ರಿಗೆ ಹೇಳಿ. ತಂದೆ ತಾಯಿಗಳನ್ನ ಜೋಪಾನ ಮಾಡದೆ ಹೋದ್ರೆ ಬೀದಿಲಿ ಅನಾಥರಾಗಿ ಬಿದ್ದಿರ್ತಾರೆ. ಅವ್ರಿಗೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ ಪಾಪ. ಅಂತ ತಾಯಿ ತಂದೆಯನ್ನ ಮರಿಬಾರ್ದು. ಅದಕ್ಕೆ ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ. ಆ ಒಂದು ಗೀತೆಯನ್ನ ಕೇಳೋಣ. ನಿಮಗೆಲ್ಲ ಆ ಭಗವಂತ ಒಳ್ಳೇದ್ ಮಾಡ್ಲಿ. ಎತ್ತ ತಾಯಿ ತಂದೆಯರ ಪಾದಕ್ಕೆ ಉಗೇಂದ್ರಪ್ಪ.